ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಹುಡುಗರ ಹೆಸರಲ್ಲಿ ಏನಿದೆ ಟ್ರಿಗ್ನೋಮೆಟ್ರಿ. ಮೆಟ್ರಿ ಅಂತ ಹೇಳಿದ್ರೆ ಏನಪ್ಪ ಕೇಳಿದ್ರಲ್ಲ, ಮೆಟ್ರಿಕ್ ಸಿಸ್ಟಮ್, ಮೆಜರ್ಮೆಂಟ್. ಆಯ್ತಾ? ನೋ ಅಂತ ಹೇಳಿದ್ರೆ ಆಂಗಲ್ಸ್, ಟ್ರಿಗ್ ಅಂತ ಹೇಳಿದ್ರೆ 3. ಸೊ 3 ಆಂಗಲ್ ಮೆಜರ್ಮೆಂಟ್ ಏನಿದು, ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ, ಎಲ್ಲಿ ನೋಡ್ತೀವಿ 3 ಆಂಗಲ್ಸ್ ಮೆಜರ್ಮೆಂಟ್ ಅವೆಲ್ಲನೋ ಟ್ರಯಾಂಗಲ್ ಅಲ್ಲಿ. ಸೊ ಟ್ರಿಗ್ನೋಮೆಟ್ರಿ ಈ ಹೆಡಿಂಗ್ ಪ್ರಕಾರ ಇಟ್ಸ್ ಟು ಡೂ ವಿತ್ ಟ್ರಯಾಂಗಲ್ಸ್ ಅಂತ ಹೇಳಿ. ಆಕ್ಚುಲಿ ಟ್ರಿಗ್ನೋಮೆಟ್ರಿ ಕರ್ವ್ಸ್, ಸರ್ಕಲ್ ಇಸ್ ಅ ಕರ್ವ್ ಆಕ್ಚುಲಿ. ವಿಚಿತ್ರವಾದ ನೀವು ಶೇಪು ಸೈಜು ಏನ್ ಬೇಕಾದ್ರೂ ಪ್ರೆಸೆಂಟ್ ಮಾಡ್ಬೋದು ಟ್ರಿಗ್ನೋಮೆಟ್ರಿ, ಅಷ್ಟು ಪವರ್ಫುಲ್ ಅದು. ಸೊ ನಾವು ಮೇನ್ ಆಗಿ ಏನ್ ನೋಡೋದು ಅಂತ ಹೇಳಿದ್ರೆ ಬರೀ ರೈಟ್ ಆಂಗಲ್ ಟ್ರಯಾಂಗಲ್ ಮಾತ್ರ. ಸರಿನಾ? ನಾನು ಒಂದು ಸರ್ಕಲ್ ಕೂಡ ಕ್ರಿಯೇಟ್ ಮಾಡ್ಬೋದು ಟ್ರಿಗ್ನೋಮೆಟ್ರಿ, ಅದು ನೋಡ್ತೀನಿ ಹೋಗ್ತಾ ನಾನು ಅಪ್ಲಿಕೇಶನ್ ನೋಡ್ತೀನಿ. ಅಪ್ಲಿಕೇಶನ್ ಅಂತ ತುಂಬಾ ಇದೆ ಇದ್ರದ್ದು, ಬಟ್ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಇದು ಇಂಟ್ರೊಡಕ್ಷನ್ ಅಲ್ವಾ, ಹೆಡಿಂಗ್ ಬಂದು ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ. ಸೊ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಥ್ರೂ. ಸೊ ನಾವು ನಾರ್ಮಲ್ ಟ್ರಯಾಂಗಲ್, ಸ್ಕೇಲಿನ್ ಟ್ರಯಾಂಗಲ್, ಕರ್ವ್ ಇವೆಲ್ಲ ಇಂದ ಹಿಡಿದು ಎಲ್ಲೆಲ್ಲೋ ಅಪ್ಲೈ ಮಾಡ್ಬೋದು ಟ್ರಿಗ್ನೋಮೆಟ್ರಿನ. ನೆಕ್ಸ್ಟ್ ವರ್ಕ್ ಇಟ್ ಡಸ್, ಏನ್ ಕೆಲಸ ಮಾಡುತ್ತದು ಇವಾಗ ಹುಡುಗರ, ರಿಲೇಷನ್ಸ್ ಬಿಟ್ವೀನ್ ಆಲ್ ದ ಸೈಡ್ಸ್ ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಏನ್ ರಿಲೇಟ್ ಮಾಡುತ್ತೆ ಎಲ್ಲ ಸೈಡ್ನು, ಯಾವ ಟಾಪಿಕ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಯಾವ ಟಾಪಿಕ್ ರಿಲೇಟ್ ಮಾಡುತ್ತೆ? ಪೈಥಾಗೋರಸ್ ಥಿಯರಂ ಅಲ್ವಾ. ಮುಂದಿನ ಪ್ರಶ್ನೆ, ಎಲ್ಲ ಆಂಗಲ್ಸ್ ಒಂದು ಟ್ರಯಾಂಗಲ್ ಅಲ್ಲಿ ಎಲ್ಲ ಆಂಗಲ್ಸ್ ಯಾವ್ದು ರಿಲೇಟ್ ಮಾಡುತ್ತೆ? ಆಂಗಲ್ ಸಮ್ ಪ್ರಾಪರ್ಟಿ ಅಲ್ವಾ. ಈ ಆಂಗಲ್ ಮತ್ತೆ ಸೈಡ್, ಈ ಆಂಗಲ್ ಸೈಡ್ ರಿಲೇಟ್ ಮಾಡುವಂಥದ್ದು ಯಾವುದು? ಆಂಗಲ್ ಸೈಡ್ ರಿಲೇಟ್ ಮಾಡುವಂಥದ್ದು ಟ್ರಿಗ್ನೋಮೆಟ್ರಿ. ಸರಿನಾ? ಮತ್ತೊಂದ್ಸತಿ ಹೇಳ್ತೇನೆ. All the sides is related by Pythagoras theorem. All the angles are related by angle sum property. All the sides and angles are related by trigonometry. ಆಯ್ತಾ? ಸೊ ಟ್ರಿಗ್ನೋಮೆಟ್ರಿ ಏನ್ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಒಂದು ಟ್ರಯಾಂಗಲ್ ನಲ್ಲಿ ಆಂಗಲ್ಸ್ನು ಸೈಡ್ಸ್ನು ರಿಲೇಟ್ ಮಾಡುತ್ತೆ. ಸರಿನಾ? ಇಷ್ಟು ನೀವು ತಿಳ್ಕೊಬೇಕು. ಇದು ತುಂಬಾ ಜನ ಮರೀತಾರೆ. ಏನ್ ಮಾಡ್ತಾ ಇದಾರೆ, ಏನಕ್ಕೆ ಮಾಡ್ತಾ ಇದಾರೆ, ಒಂದೇನೋ ಪ್ರಶ್ನೆ ಕೇಳಿದಾಗ ಅವ್ರು ತುಂಬಾ ಯೋಚನೆ ಮಾಡ್ತಾರೆ. ಸಿಂಪಲ್ ಸೊಲ್ಯೂಷನ್ ಹುಡುಗ್ರೆ, ಆಂಗಲ್ ಸೈಡು ರಿಲೇಟ್ ಮಾಡ್ಬೇಕಾ ನೀವು ಅಲ್ವಾ? ಆಂಗಲ್ ಸೈಡ್ ನೋಡ್ತಾ ಇದೀರಾ, ಪ್ರಶ್ನೆಯಲ್ಲಿ ಆಂಗಲ್ ಸೈಡ್ ನೋಡ್ತಾ ಇದೀರಾ, ಏನು ಉಪಯೋಗಿಸ್ಬೇಕು? ಟ್ರಿಗ್ನೋಮೆಟ್ರಿ ಅಷ್ಟೇ. ಎಂತ ಪ್ರಶ್ನೆ ನೋಡಿ ನೀವು ಆಂಗಲ್ ಸೈಡ್ ರಿಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿ ನೋಡಬೇಕು. ಹೌ ಅಂಡ್ ವೈ ಡಸ್ ಇಟ್ ವರ್ಕ್? ಸೊ ಇದನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಟ್ ವರ್ಕ್ಸ್ ಆನ್ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ಅಂಡ್ ಅಬ್ಸರ್ವೇಷನ್ ಸಿಮಿಲಾರಿಟಿಯಲ್ಲಿ ಕೂಡ ನಾವು ಇದನ್ನ ಕಲ್ತ್ಕೊಬಹುದು. ಅಬ್ಸರ್ವೇಷನ್ ದಟ್ ಇಸ್ ಮೇಡ್ ಇನ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್. ಸೊ ನಾವು ಏನ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಹೋಗ್ತಾ ಪ್ರಾಕ್ಟಿಕಲ್ ಮಾಡೋಣ. ಪ್ರಾಕ್ಟಿಕಲ್ ನೀವು ಕೂಡ ಮಾಡ್ಬೋದು, ನಾನು ಕೂಡ ಮಾಡ್ತೀನಿ ಜೊತೆ. ಅದನ್ನ ಟ್ಯಾಬ್ಲೆಟ್ ಮಾಡೋಣ. ಟ್ಯಾಬ್ಲೆಟ್ ಅಂತ ಹೇಳಿದ್ರೆ ಅದೇನ್ ಮಾಡಿದೀವೋ ಅದನ್ನ ಬರ್ಕೊಳ್ಳೋಣ. ಅದರಲ್ಲಿ ಪ್ಯಾಟರ್ನ್ಸ್ ನೋಡೋಣ. ವಿಲ್ ಅಬ್ಸರ್ವ್ ದ ಪ್ಯಾಟರ್ನ್ಸ್. ಈ ಪ್ಯಾಟರ್ನ್ ಇಂದ ನಾವು ಕನ್ಕ್ಲೂಷನ್ ಬಂದು ಅದನ್ನ ಅಪ್ಲೈ ಮಾಡೋಣ. ಸೊ ನಿಮ್ ಸಿಲೆಬಸ್ ಅಲ್ಲಿ ಇದನ್ನ ನೋಡ್ತೀವಿ. ಒಂದಷ್ಟು ವಿಡಿಯೋದಲ್ಲಿ ನಾವು ನಾನು ಮಾಡಿಸ್ತೀನಿ. ಸೊ ಇದನ್ನ ಮಾಡಿ ಇದು ಮಾಡ್ತಾ ಇದ್ದೀವಿ. ಸರಿನಾ? ಸೊ ಈ ರೀತಿಯಲ್ಲಿ ನಾವು ಈ ಸಿಲೆಬಸ್ನ ಕಲಿತೀವಿ. ಅಪ್ಲಿಕೇಶನ್ ಮೊದಲೇ ಪ್ರಾಬ್ಲಮ್ ಇಂದ ಕೊನೆ ಪ್ರಾಬ್ಲಮ್ ವರ್ಗುನು ತುಂಬಾ ಕಲಿತೀರಾ, ಕನ್ಕ್ಲೂಷನ್ ಅಪ್ಲಿಕೇಶನ್. ಬಟ್ ಹೇಗ್ ಬಂತು ಅದನ್ನ ಅಂತ ಹೇಳಿ ಸಣ್ಣದಾಗಿ ಒಂದಷ್ಟು ಹೇಳ್ಕೊಡ್ತೀನಿ. ಅದನ್ನ ಮನ್ಸಲ್ಲಿ ಇಟ್ಕೊಳ್ಳಿ, ಸಿಲೆಬಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನೇನು ಮಗ್ ಮಾಡಂಗಿಲ್ಲ, ಅದನ್ನೇನು ಇನ್ನೊಂದ್ಸತಿ ನೀವು ಮತ್ತೊಬ್ಬರಿಗೆ ನೋಡ್ಸೋವಾಗಿಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ. ಅದರಿಂದ ಏನೋ ನಿಮ್ಗೆ ಮಾರ್ಕ್ಸ್ ಬರೋದು ಹೋಗೋದು ಆಗಲ್ಲ. ಬಟ್ ಹೌದು, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಾರ್ಕ್ಸ್ ಬರುತ್ತೆ, ಹೋಗಲ್ಲ. ಆಯ್ತಾ? ಸೊ ಶಿಸ್ತಾಗಿ ನೀವು ಖುದ್ದಾಗಿ ಮಾಡ್ಬೇಕು. ಏನಕ್ಕೆ ಹೇಳ್ತಾ ಇದನ್ನೆಲ್ಲ ಅಂತ ಹೇಳಿದ್ರೆ ನೀವು ಪ್ರಾಕ್ಟಿಕಲ್ಸ್ ಮಾಡಿ. ಹೌದು, ಇದು ಸಿಂಪಲ್ ಆಗಿರ್ಬೋದು, ಬಟ್ ಆದಷ್ಟು ನೀವು ಪ್ರಾಕ್ಟಿಕಲ್ಸ್ ಮಾಡಿ. ಏನ್ ಪ್ರಾಕ್ಟಿಕಲ್ಸ್ ನಾನು ಹೇಳ್ತೀನಿ, ಅದು ನೋಟ್ಸ್ ಹೇಳ್ತೇನೆ. ಆಯ್ತಾ? ಬಟ್ ಪ್ರಾಕ್ಟಿಕಲ್ಸ್ ಮಾಡೋದು ಮರಿಬೇಡಿ.